ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಇವತ್ತು ನಾವು ಮೈಸೂರು ಜಿಲ್ಲೆಯ ಪವಿತ್ರ ಪಟ್ಟಣವಾದ ನಂಜನಗೂಡಿನ ಬಗ್ಗೆ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ಊರನ್ನು ದಕ್ಷಿಣ ಕಾಶಿ ಅಂತ ಯಾಕೆ ಕರೀತಾರೆ, ಶ್ರೀಕಂಠೇಶ್ವರ ದೇವಾಲಯದ ಹಿಂದೆ ಏನು ಕಥೆ ಇದೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಂಜನಗೂಡು ಮೈಸೂರು ಜಿಲ್ಲೆಯ ಕಬಿನಿ ನದಿಯ ತೀರದಲ್ಲಿ ಸ್ಥಿತವಾಗಿದೆ. ಹಿಂದಿನ ಕಾಲದಿಂದಲೂ ಇದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮತ್ತು ವ್ಯಾಪಾರ ಕೇಂದ್ರವಾಗಿತ್ತು. ಇನ್ನು ನಂಜನಗೂಡು ಪ್ರಸಿದ್ಧವಾಗಿರುವುದಕ್ಕೆ ಪ್ರಮುಖ ಕಾರಣ ಎಂದರೆ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ. ಪುರಾಣಗಳ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ಹೊರಬಂದ ವಿಷವನ್ನ ಶಿವನು ಕುಡಿತಾನೆ. ಆ ವಿಷದಿಂದ ಶಿವನ ಕಂಠ ನೀಲಿಯಾಗಿರೋದ್ರಿಂದ ಅವರಿಗೆ ಶ್ರೀಕಂಠ ಎಂದು ಹೆಸರು ಬಂತು. ಅದೇ ವಿಷವನ್ನು ಶಮನಗೊಳಿಸಿದ ಸ್ಥಳವೆಂದು ನಂಜನಗೂಡನ್ನು ನಂಬಲಾಗುತ್ತೆ. ಅದಕ್ಕಾಗಿ ದೇವರನ್ನ ಇಲ್ಲಿ ನಂಜುಂಡೇಶ್ವರ ಎಂದು ಕರೆಯುತ್ತಾರೆ. ಇನ್ನು ನಂಜನಗೂಡು ಇತಿಹಾಸದಲ್ಲಿ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಒಡೆಯರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಹೊಯ್ಸಳರು ದೇವಾಲಯದ ಮೂಲ ನಿರ್ಮಾಣ ಮಾಡಿದರು. ಹಾಗೆ ವಿಜಯನಗರ ಕಾಲದಲ್ಲಿ ದೇವಾಲಯವು ವಿಸ್ತಾರಗೊಂಡಿತು. ಮೈಸೂರು ಒಡೆಯರು ಭೂಮಿ, ಚಿನ್ನ ಮತ್ತು ದಾನ ಮಾಡಿದ್ದರು. ಇನ್ನು ಬ್ರಿಟಿಷ್ ಕಾಲದಲ್ಲಿ ನಂಜನಗೂಡು ಕೈಗಾರಿಕಾ ಪಟ್ಟಣವಾಗಿ ಬೆಳೆಯಿತು. ಇಲ್ಲಿ ಮೊದಲಿಗೆ ಸಕ್ಕರೆ ಕಾರ್ಖಾನೆ, ಔಷಧ ಉತ್ಪಾದನಾ ಕೇಂದ್ರಗಳು ಸ್ಥಾಪಿಸಲಾಗಿತ್ತು. ರೈಲು ಮಾರ್ಗ, ರಸ್ತೆ ಸಂಪರ್ಕ ಬಂದ ನಂತರ ವ್ಯಾಪಾರ ಮತ್ತು ಉದ್ಯೋಗ ಹೆಚ್ಚಾಯಿತು. ಇನ್ನು ಇಲ್ಲಿನ ಜಾತ್ರೆ ಹಾಗೂ ಸಂಸ್ಕೃತಿಯ ವಿಚಾರಕ್ಕೆ ಬಂದರೆ, ನಂಜನಗೂಡು ಪಂಚಮಹಾರಥೋತ್ಸವ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ಜಾತ್ರೆಗಳಲ್ಲಿ ಒಂದು. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ದೇವರ ದರ್ಶನಕ್ಕೆ ಬರ್ತಾರೆ. ಇಲ್ಲಿನ ಜನಪದ ಸಂಗೀತ, ಉತ್ಸವಗಳು, ಪರಂಪರೆಯ ಆಹಾರ ನಂಜನಗೂಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ. ನಂಜನಗೂಡು ಒಂದು ಊರಲ್ಲ, ಅದು ಇತಿಹಾಸ, ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮ. ಈ ಪವಿತ್ರ ಸ್ಥಳದ ಕಥೆಗಳನ್ನು ಮುಂದಿನ ಪೀಳಿಗೆಗೂ ಸಹ ತಿಳಿಸುವುದು ನಮ್ಮ ಕರ್ತವ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂತಹ ಇನ್ನಷ್ಟು ಇತಿಹಾಸದ ವಿಡಿಯೋಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.